ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಇ ತುಕಾರಾಂ ಅವರು ದಿನಾಂಕ 16/4/2024ರಂದು ನಿಡಗುರ್ತಿ ಬಂಟ್ರಿ ಹೆಚ್ಕೆಹಳ್ಳಿ ಕಾಳಿಂಗೇರಿ ಸೋವಿನಹಳ್ಳಿ ಗೆಡೆತಿಕಟ್ಟೆ ಬೊಮ್ಮಘಟ್ಟ ಯರ್ರಯ್ಯನಹಳ್ಳಿ ಗೊಲ್ಲಲಿಂಗಮ್ಮನಹಳ್ಳಿ ಗ್ರಾಮದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದರು. ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಸಾರ್ವಜನಿಕರಿಗೆ ಬೇಕಾಗುವ ಮೂಲಭೂತ ಸೌಕರ್ಯವನ್ನ ಮಾಡಿಕೊಡುವುದರ ಜೊತೆಗೆ 5 ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ, ಕೆಲಸ ಮಾಡಿದ್ದೇವೆ, ಕೂಲಿ ಕೇಳ್ತೀವಿ, ಹಾಗಾಗಿ ಇಂದು ನಿಮ್ಮ ಮತವನ್ನ ಕೇಳಲು ಬಂದಿದ್ದೇನೆ. ಆದರೆ ಮೋದಿ ಯಾವ ಕೆಲಸವನ್ನ ಮಾಡಿದ್ದಾರೆ? ನಿಮ್ಮ ಮುಂದೆ ಬಂದು ಮತವನ್ನ ಕೇಳ್ತಾರೆ. ಸಮಯಕ್ಕೆ ತಕ್ಕಂತೆ ವೇಷ ಹಾಕುವ ಶ್ರೀರಾಮುಲು ತನ್ನ ಅಸ್ತಿತ್ವದ ಪ್ರಶ್ನೆ ನನ್ನನ್ನ ಈ ಬಾರಿ ಕೈ ಹಿಡಿಯಿರಿ ಅಂತ ಅಂಗಲಾಚುತ್ತಿದ್ದಾರೆ. ಶ್ರೀರಾಮುಲು ಮಾತಿಗೆ ಮರುಳಾಗದಿರಿ, ಆಗ್ಲೇ ಸೋಲಿನ ಭಯ ಶುರುವಾಗಿದೆ. ಈ ಹಿಂದೆ ಕರಿಬಟ್ಟಿನ ಹಾಕಿಕೊಂಡು ಮಂಕುಬುದ್ದಿ ಇರಿಸಿ ಮತ ಕೇಳಿದ ಹಾಗೆ ಈಗ ಮತ್ತೆ ಮತ ಕೇಳಲು ಬರ್ತಿದ್ದಾರೆ, ಎಚ್ಚರದಿಂದಿರಿ ಎಂದರು. ರಾಜ್ಯ ಸರ್ಕಾರ ಇಂದು 5 ಗ್ಯಾರಂಟಿಯನ್ನ ಕೊಟ್ಟು ನುಡಿದಂತೆ ನಡೆದುಕೊಂಡಿದೆ. ಹಾಗಾಗಿ ನೀವು ಈ ಬಾರಿ ನನ್ನೊಂದಿಗೆ ಕೈಜೋಡಿಸಿ ಬಹುಮತದಿಂದ ಆರಿಸಿ ಕಳಿಸಿ ಎಂದರು. ಹಾಗೆ ತಾಲೂಕಿನ ತಾಳೂರು, ಬನ್ನಿಹಟ್ಟಿ, ಲಿಂಗದಹಳ್ಳಿ, ಕೋಡಾಲು, ನಿಡಗುರ್ತಿ, ಬಂಟ್ರಿ, ಹೆಚ್ಕೆಹಳ್ಳಿ, ಸೋವಿನಹಳ್ಳಿ, ಗೆಣತಿಕಟ್ಟೆ ಹೀಗೆ ಹಲವು ಹಳ್ಳಿಯಲ್ಲಿ ತಮ್ಮ ಪ್ರತಿನಿಧಿಯು ಸಾರ್ವಜನಿಕರನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಮತವನ್ನ ಹಾಕ್ತೀರಿ ಎಂದಾಗ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕ್ತೀವಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಉಚಿತ ಬಸ್ ಪಾಸ್ನಿಂದ ಸಾಕಷ್ಟು ಅನುಕೂಲವಾಗಿದೆ ಎನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತವಾದವು. ಪ್ರಚಾರ ಕೈಗೊಂಡ ಪ್ರತಿ ಹಳ್ಳಿಯಲ್ಲಿ ಅಭೂತಪೂರ್ವವಾದ ಸ್ವಾಗತವನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದೇ ತರ ಕಾಂಗ್ರೆಸ್ ಸರ್ಕಾರ ಹಿಂಗೆ ಗುರುಕಾರ ಆಗ್ತದೆ, ಹಿಂಗೆ ಬಾಳ್ ಬರುತ್ತದೆ, ಭಾಗ್ಯದ ಭಾಗ ತೆಗಿತದೆ. ಈ ತರ ಒಳ್ಳೆ ಕಾರ್ಯಕ್ಕೆ ಗುರುಕಾರ ಆಗಲ್ಲ. ಆಗಲ್ಲ ಅವರೆಲ್ಲ. ಇವತ್ತು ಇದೇ ತುಕಾರಾಮ 2,75,00,000 ಕೆರೆ ಕಟ್ಟಿ ಇವತ್ತು ದಿನ ಕೋಡಲೂರಿಗೆ ರೋಡ್ ಮಾಡಿರ್ತಕ್ಕಂಥ ರಾಮ ಈ ತುಕಾರಾಮ ಅಂತ ಇವತ್ತಿನ ದಿನ ನಮಗೆ ಮಾತಾಡಕ್ಕೆ ಶಕ್ತಿ ಐತೆ. ಬಡವರು ಪರ ಮಾಡಿರ್ತಕ್ಕಂಥ ಇವತ್ತು ನೋಡ್ರಿ, ಬಡವರಿಗೆ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಇವತ್ತು ತಾತಂದು ಕೂಡ ನಗರ್ವ ತಾತಂದೆ ಮತ್ತೆ 40 ಲಕ್ಷ ಹೇಳ್ತೀನಿ, ಮತ್ತೆ 40 ಲಕ್ಷ ಹಾಕಿನಿ. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಕಲ್ತು 1ನೇ ತಾರೀಕು ಮಾಡ್ರಿ. ಆಮೇಲೆ ದಾದರ್ ಕೂಡ ಬರ್ತಾರೆ, ಮೋಸ್ಟ್ಲಿ 20ನೇ ತಾರೀಕಿಗೆ ಬರ್ಬೋದು. ಸಂತೋಷ ಆದ್ರೆ ನಾವೆಲ್ಲ ಭಾಷಣ ಮಾಡ್ತೀವಿ. ಅವತ್ತೆಲ್ಲರೂ ಕೂಡ ಚೋರ್ನೂರಾಗ ಬರ್ತೀವಿ, ಇದೇ ಆದಾಗಿ ಹೋಗ್ತೀವಿ. ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕಂತ ನಾನು ಮಾತು ನಾನೊಂದು ಮಾತುಕೊಂಡಿದ್ದೆ. ಏನಂತ 10 ನಿಮಿಷದಾಗೆ ಚೊಂಡ್ರಿಗೆ ಬರ್ತಕ್ಕಂತ ನಿಮಗೆ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟ್ ಏನಪ್ಪ? ಅದೆಲ್ಲ ಮಿಕ್ಸಿ ಒಡ ತಿನ್ಕೊಂಡು ಹೇಳಿದ್ದೆ. ಇವತ್ತು 10 ನಿಮಿಷದಾಗ ಇವತ್ತು ಚೊಂಡ್ರಿಗೆ ಬರಂತ ಸುಸಜ್ಜಿತವಾದ ರಸ್ತೆಗಳು ಮಾಡ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ರಸ್ತೆಗಳಾಗಿರ್ತಕ್ಕಂಥದ್ದು, ಜೊತೆಗೆ ಶಾಲೆಗಳು ಮಾಡಿರ್ತಕ್ಕಂಥದ್ದು. ಇವತ್ತು ನೋಡ್ರಿ, ಒಳ್ಳೆ ಎಂಜಿನಿಯರ್ಸ್ ಡಾಕ್ಟರ್ ಅದಾರ ಇವತ್ತಿನ ದಿನ. ಐದಾರ ಇಲ್ಲೇ ಎಂಜಿನಿಯರ್ಸ್ ಡಾಕ್ಟರ್ ಆಸ್ಪತ್ರೆಗೆ ಮೊನ್ನೆ ಕೆಲವು ಹಿಂಗೆ ಓಟ ಕುಂತ್ಕೊಂಡಿದ್ದೆ ಬಂದವತ್ತು ನಗರ್ವ ಅವತ್ತು ಇಲ್ಲೇ ಓಟ ಕುಂತ್ಕೊಂಡಿದ್ದೆ. ಅವ್ರು ಬೆಂಗಳೂರಿನಿಂದ ಬಂದು ಇಲ್ಲೆಲ್ಲ ನಾ ಅಲ್ಲಿ ಕುಂತ್ಕೊಂಡಿದ್ದೆ. ಅಲ್ಲಿ ಈಗ ಬರೀ ಒಂದು ತಿಂಗಳ ಕೆಳಗೆ ಕುಂತ್ಕೊಂಡಿದ್ದೆ. ಅವತ್ತು ಬಂದು ಇದಕ್ಕಿದ್ದಂಗೆ ಬಸವರಲ್ಲಿದ್ರು ಕುತ್ಕೊಂಡಾಗ ಲೇದನ ಇಟ್ಟಿಲ್ಲ, ಆಸ್ಪತ್ರೆಗೆ ಬಹಳ ಪ್ರಾಬ್ಲಮ್ ಆಯ್ತಿದೆ, ಅದು ಮೂಲ ಕಟ್ಟು ಹೋಗೋದು ಪದೀತೆ ಅಂತದ. ಒಂದೇ ಮಾತಿಗೆ 3,11,00,000 ರೂಪಾಯಿ ಅನುದಾನ ಇವತ್ತು ಆರ್ಟಿಕಲ್ 371 ತಗೊಂಡು ಇವತ್ತು ಆಸ್ಪತ್ರೆಗೆ 10 ಬೆಡ್ಡಿನ ಆಸ್ಪತ್ರೆ ಜಾಂಕ್ಷನ್ ಮಾಡ್ತಿದ್ದೀವಿ. ಇದು ಅಭಿವೃದ್ಧಿಯಲ್ಲೇ ಜಾಗ ಕೂಡ ಸಬ್ ಸ್ಟೇಷನ್ 24 ಕೋಟಿ ವೆಚ್ಚದಲ್ಲಿ ಸಬ್ ಸ್ಟೇಷನ್ ಮಾಡ್ತಾ ಇದೀವಿ ಇವತ್ತೆಲ್ಲ. ಇದು ಅಭಿವೃದ್ಧಿಯಲ್ಲೇನ್ರಿ? ನಾನು ಇರ್ಲಿದ್ದೆ ಈ ಉದುರು ಶಾಶ್ವತವಲ್ಲ, ಈ ಅಧಿಕಾರ ಶಾಶ್ವತವಲ್ಲ. ಆದ್ರೆ ನಾನು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಲ್ಲ. ಸರ್ವ ಜನಾಂಗೀಯ ಶಾಂತಿ ತೋಟ ಅಲ್ಲ, ಇದನ್ನ ಒಬ್ಬರು ಲೆಕ್ಕ ಇಡೋದಲ್ಲ. ಈಗ ಮೋದಿ ಮಕ್ಕ ನೋಡಿ ಓಟ್ ಮಾಡ್ರಿ, ಮೋದಿ ಮಕ್ಕ ನೋಡಿ ಓಟ್ ಹಾಕಿವಿ. ಯಾವ ಮೋದಿ ಮಕ್ಕಳ ನೋಡಿ ಓಟ್ ಹಾಕಿದೀವಿ. ಮೋದಿಯಿಂದ ಎಷ್ಟೊಂದಾಗಿ ಕೇಳ್ಬೇಕಲ್ಲ ಬಿಜೆಪಿ ಅವರಿಗೆ. ಮೋದಿ ಈಗ ಅವರು ಲೆಕ್ಕ ಎಲ್ಲ ಸೋತು ಬಿಟ್ಟಾರ. ಮೊನ್ನೆ ಸೋಮಣ್ಣ ಜರಮಣ ರವಣ ಹೋಗಿ ಅಲ್ಲೆಲ್ಲ ಭಾಷಣ ಮಾಡ್ತಿದ್ದ ಉತ್ತರ ಪ್ರದೇಶದಾಗೆ. ಇಲ್ಲ 10 ವರ್ಷ ನನ್ನ ಕೈಲಿ ಕೆಲಸ ಮಾಡಕ್ ಆಗ್ಲಿಲ್ಲ, ಈ ಸರಿ ಕೊಡ್ರಿ, ಈ ಕೆಲಸ ಮಾಡ್ತೀನಿ ಅಂತ ಮೋದಿ ಭಾಷಣ ಮಾಡಕ್ ಆಗ್ತಾನೆ. ಒಟ್ಟಾಗೆ ಕುದುರೆ ನೀರಲ್ಲ. ಇವಾಗ ಏನ್ ಏರಕ್ಕಾಗ್ತದೆ ಬಿಜೆಪಿ ಅವ್ರಿಗೆ? ಕರೆಕ್ಟ್ ಅಲ್ಲೇನ್ರಿ?
ಆಗ್ಲೇ ಅವ್ರ ಪಗಾರ ಮಂತ್ರಿನೇ ಹೋಗ್ತಾನೆ ಜಯ. ಹೇಳಿ ಮೂರನೇ ಗ್ಯಾರಂಟಿ 400 ರೂಪಾಯಿ ಕೊಡ್ತಕ್ಕಂಥದ್ದನ್ನ ನೆಕ್ಸ್ಟ್ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾರೆ. 400 ರೂಪಾಯಿ ಕೊಡ್ತಕ್ಕಂಥ ನಮ್ಮ ಸರ್ಕಾರ ಬಂದ್ರೆ ಅದೇ ರೀತಿಯಾಗಿ ಇವತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದನ್ನ ಇವತ್ತಿನ ದಿನ ಏನು ನಾವು ಮೀಸಲಾತಿದ್ದೇವೆ ತೀರ್ಮಾನ ಮಾಡಿ ಅಣ್ಣ ಇವತ್ತು ನನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಇವತ್ತು ನನ್ನ ಈ ಎತ್ತರಕ್ಕೆ ಬೆಳೆಸಿದೆ ಅಂತ ಹೇಳಿ ತಮ್ಮಲ್ಲಿ ನಾನು ಕೃತಜ್ಞತೆಗಳನ್ನು ಸತ್ಯನಪ್ಪ. ಸತ್ಯ ಬಣ್ಣಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಗ್ಯಾರಂಟಿ. ಚಿನ್ನಪ್ಪಣ್ಣ ಹೇಳ್ಬೇಕು ಎಲ್ಲ ಕಡೆ ಹಳ್ಳಿಗಳ ಹೋಗಿ ನಾನೊಂದು ಜವಾಬ್ದಾರಿ ಮಾತು ಹೇಳ್ತೀನಿ. MLA ಕ್ಯಾಂಡಿಡೇಟ್ ಆಗಿ ಆದ್ರೆ ನೀವೇ MLA ತಂಗಿದ್ರೆ ನೀವೇ ಇದು ಇವತ್ತೆಲ್ಲ ಊರಾಗ ಹೇಳ್ಬೇಕು, ಮುಂದೆ ಕಳ್ಳು ಬಳ್ಳಿಗೆ ಹೇಳ್ಬೇಕು, ತಾಲೂಕಿನಾಗ ಇರ್ತಕ್ಕಂಥ ಕೂಡ್ಲಿಗೆ ಗೀಡ್ಲಿಗೆ ಆಗಿರೋನ್ನೆಲ್ಲ ಬೈಕೊಳಕೊಂಡು ಹೋಗ್ಬೇಕು. ಎಲ್ಲರೂ ಹೋಗಿ ಹೇಳ್ಬೇಕು. ಅನೇನಿ ಕೂಡಿದ್ರೆ ಅಲ್ಲ ಅನ್ನಂಗೆ ಇವತ್ತು 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಹೇಳ್ಬೇಕು. ಜೊತೆಗೆ ಹಿಂದೆ ಹೆಂಗೆ ಸಾಲ ಮನ್ನಾ ಮಾಡಿದ್ವಿ ಅದೇ ತರ ಇವತ್ತಿನ ದಿನ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥದ್ದು ಜನಗಳಿಗೆ ಹೇಳ್ಬೇಕು. ನಾನು ಹೋಗಿ ಸ್ಟ್ರೈಕಿಗೆ ಕುಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ನಾಗ, ಗೊತ್ತೇನಪ್ಪ? ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಏನ್ ರಾಜು ನೀನು ಕೂಡ ಇದ್ದವನ ಎಷ್ಟು ಬಸ್ಗಳು ಕೊಟ್ಟರಂತ ಲೆಕ್ಕ ಹೇಳ್ಬೇಕು, ಎಷ್ಟು ಬಸ್ಸಿನ ವ್ಯವಸ್ಥೆ ಮಾಡಿದ್ರಂತ ಲೆಕ್ಕ. ಏನ್ ಸತ್ಯಪ್ಪಣ ನೀವೆಲ್ಲ ಸಾಕ್ಷಿ ಇದೀರಿ. ರಾತ್ರಿ 12-1 ಗಂಟೆ ಮಟ್ಟ ಅಲ್ಲೇ ಕುಂತ್ಕೊಂಡು ಹೋರಾಟ ಮಾಡಿದ್ವಿ. ಈ ಸ್ಥಿತಿಗೆ ತಂದಂತವ್ರು MP ಆಗಕ್ಕೆ ಲಾಯ್ಕಿನ ಅಂತ ನಾನು ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅಧಿಕಾರ ಇದ್ದಾಗ ಕೆಲಸ ಮಾಡಬೇಕು, ಅಧಿಕಾರ ಇದ್ದಾಗ ಅಧಿಕಾರ ಕೊಟ್ಟಾಗ ಜನರದು ಹೇಳಬೇಕು, ಅವರು ಪ್ರೀತಿ ಮಾಡ್ಬೇಕು. ಈಗ ನೋಡ್ರಿ ಇವತ್ತೆಲ್ಲ ಇಷ್ಟೆಲ್ಲ ತನ್ನ ಯಾಕೆ ಸೇರಿದ್ದೀರಿ ಓಟ್ ಹಾಕಿವಪ್ಪ, ಹೌದಾಣ? ಮೋದಿ ಅಂತ ಕೇಳಿ ಈಗ ನಾವ್ ಅಂದಿವಪ್ಪ, ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತು. ಎಸ್ ಸಿದ್ದರಾಮಯ್ಯ ಸರ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ರಿ, ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರೆ, ನಾವು ನುಡಿದಂತೆ ನಡೆದು ಏನ್ ಗ್ಯಾರಂಟಿಗಳಿದಾವೆ ಮನೆ ಮನೆಗೆ ತಲುಪಿಸುವಂತ MLA ಇಂದ ಒಂದು ಗುಂಡಿಗಳಿಂದ ಹೇಳಿದ ತಂದು ಹಾಕಿವಾ ಇಲ್ಲ ಹೇಳ್ರಿ ನಮಗೆ, ಹಂಗ ಹೇಳ್ರಿ. ಮತ್ತೆ ಹೌದಲ್ಲ ಹೇಳಿ, ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಮಾಡಿ ವೀರಸಮಣ್ಣ ಓಟ್ ಕೇಳಿದ್ವಿ ನಾವು. ಅದೇ ಸಿದ್ದರಾಮಯ್ಯ ಸಾಹೇಬ್ರದಾಗ ಉಪ ಮುಖ್ಯಮಂತ್ರಿ ತಂದು ನಾವು ಊರೂರಿಗೆ ಮುಟ್ಸಿವ ಇಲ್ಲ ಹೇಳ್ರಪ್ಪ, ನೀವು ಧೈರ್ಯವಾಗಿ ಮಾಡಿವಾ ಇಲ್ಲ ಹೇಳ್ರಿ. ಹಂಗ ಅವ್ರೇನ್ ಮಾಡ್ಯಾರ ಹೇಳ್ಬೇಕಲ್ಲ. ಈಗ ಅಸಹಾಯಕರಾಗ್ಬಿಟ್ಟಾರ ಅವರೆಲ್ಲ ಸೋಮಣ್ಣ. ಈಗ ಏನ್ ಹೇಳ್ಯಾರ ಗೊತ್ತಾ, ಅಲ್ಲಿ ನಿನ್ನೆ ಬಾದ್ನಟ್ಟೆ ಪೇಪರ್ನಾಗ ಬರಿಬೇಕು ಇದನ್ನ. ಆ ಬಾದ್ನಟ್ಟೆಗೆ ಹೋಗಿ ಮಾತಾಡ್ಯಾರೆ ಏನಂತ, ನನ್ನ ರಾಜಕೀಯ ಇವತ್ತು ಮುಗಿದು ಹೋಗ್ತಾ ಇದೆ, ದಯಮಾಡಿ ಮರುಜನ್ಮ ಕೊಡಕ್ಕೆ ನೀವು ದಯಮಾಡಿ ನನಗೆ ಮತ ಹಾಕ್ರಿ ಅಂತ ಹೇಳ್ತಾರೆ. ಒಬ್ಬ ಅಭ್ಯರ್ಥಿ ಆಗಿರೋರು ಈ ತರ ಮಾತಾಡ್ಬೇಕಾ? ತುಕಾರಾಮ್ ಇವತ್ತು ನಾನು ಮಾತಾಡ್ತಾ ಇದೀನಿ, ಅಣ್ಣ ಮೀಸಲಾತಿ ಬಂದ ಮೇಲೆ ಅಣ್ಣರಲ್ಲಿ ಕಲಗಟ್ಟಿಗೆ ಹೋದ್ರು ಸಂಸತ್ತಾದರು, ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿನಗೆ ಶಾಸಕರಾಗಿ ಇಲ್ಲಿ ಮಾಡಿದ್ದಾರೆ. ಇವತ್ತು ನಾನು ರಸ್ತೆ ಮಾಡ್ತಿದ್ದೀನಿ, ಸುವರ್ಣ ಗ್ರಾಮಗಳು ಮಾಡಿದ್ದೀನಿ, ಹೈಸ್ಕೂಲ್ಗಳು ತಂದಿದ್ದೀನಿ, ಸ್ಮಾರ್ಟ್ ಕ್ಲಾಸ್ ಮಾಡಿದ್ದೀನಿ, ಅಂಗನವಾಡಿಗಳು ಮಾಡಿದ್ದೀನಿ, ಜೊತೆಗೆ ಇವತ್ತು ಬಸ್ ಸ್ಟ್ಯಾಂಡ್ಗಳು ಮಾಡಿದ್ದೀನಿ, ಪಂಚಾಯತಿಗಳು ಮಾಡಿದೀವಿ. ಈ ತರ ಲೆಕ್ಕ ಹೇಳಕತ್ತೀವಿ, ಕರೆಕ್ಟ್ ಏನಪ್ಪ? ಜೊತೆಗೆ ಕೆರೆ ಗ್ರಾಮ ಮಾಡಿಸಿದೀವಿ. ಅಲ್ಲ ಇವತ್ತು ಹೇಳ್ಕೊಂತ ಹೋದ್ನಪ್ಪ ಅಂದ್ರೆ ಎಂತೆಂತ ನಾಟಕಗಳು ಆಡ್ತಾರೆ. ಬಣ್ಣ ಒಂದೇ ಹಚ್ಕೊಂಡಿಲ್ಲ, ಅವಾಗ ಬಣ್ಣ ಹಚ್ಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊಂಡೆ ಬರ್ತಾರೆಲ್ಲ ನೋಡಿ. ಅವಾಗ ರಾಜೀನಾಮೆ ಕೊಟ್ರು, ರಾಜೀನಾಮೆ ಕೊಟ್ಟು ಸ್ವಾಭಿಮಾನ ಅಂತೇಳಿ ಕರೆ ಬಟ್ಟೆ ಹಾಕೊಂಡು ಬರೆ ಕಾಲಿನಿಂದ ಓಟ್ಗಳು ಕೇಳಿದ್ರು. ಕರೆಕ್ಟ್ ಏನಾ? ಕರಿಯ ಮುಂದಕ್ಕೆ ಬಾ, ನೀನ್ ಬೇಸಿಗೆ ನೀನು ಎಲ್ಲರೂ ಹೌದಲ್ಲ ಹೇಳಿ ಮಾಡ್ಕೊಂಡ್ರು. ಜನ ಪಾಪ ಅವ್ರೇನಂತೇಳಿ ಬಳ್ಳಾರಿಯವ್ರೆಲ್ಲರೂ ಓಟ್ ಹಾಕಿದ್ರಣ್ಣ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ BSR ಅಂತ ಮಾಡ್ಕೊಂಡ. BSR ಅಂದ್ರೆ ಬಡವ ಶ್ರಮಿಕ ರೈತ ಅಂತ ಮಾಡ್ಕೊಂಡ, ಫ್ಯಾನ್ ಗುರುತು. ಅದ್ರಾಗೇನೋ 3-4 ಏನೋ ಬಂದು, ಒಂದು 6 ಬಂದು. ಬಂದ್ಮೇಲೆ ಮತ್ತೆ ಕೈಲಾಗಿಲ್ಲ, ಏನೋ ಬ್ಲಾಕ್ ಮೇಲ್ ಮಾಡಕ್ ಅನ್ಕೊಂಡು ನಮ್ಮವೆಲ್ಲ ಫುಲ್ ಮೆಜಾರಿಟಿ ಬಂದ್ಬಿಡ್ತಲ್ಲ 13. ಅಲ್ಲೇ ನನ್ ಇನ್ನ ಟೈಮ್ ಇಲ್ಲ ಅನ್ಕೊಂಡು ಮತ್ತೆ ಆ BSR ತಗೊಂಡ್ಬಂದು BJPಗೆ ಮರ್ಜ್ ಮಾಡ್ದ. ಮರ್ಜ್ ಮಾಡಿ 2014 ಮೋದಿ ಮಕ್ಕ ನೋಡಿ ಓಟ್ ಹಾಕಿರಿ ಅಂತೇಳಿ ಮತ್ತೆ MP ನಿಂತ್ಕೊಂಡ್ರು. ಆಯ್ತು, MP ನಿಂತ್ಕೊಂಡ್ರು, ಹೋಲಿ ಬಿಡ ಅಂತೇಳಿ ನಾವು ಸಾರ್ನ ನಾವು ಅಭ್ಯರ್ಥಿಯಾಗಿ ನಿಲ್ಸಿದ್ವಿ. 14ರಲ್ಲಿ ಅವರು ರಿಟೈರ್ಡ್ ಚೀಫ್ ಜಸ್ಟಿಸ್ ಇದ್ರು. ಸ್ವಲ್ಪರಾಗೆ 9 ನಿಲ್ಸಿದ್ವಲ್ಲ, ಮತ್ತೆ 14ಕ್ಕೂ ಟಿಕೆಟ್ ಕೊಟ್ಟಿವಿ. ಕೊಟ್ಟ ಮೇಲೆ ಕೆಲಸ ಮಾಡ್ಬೇಕಲ್ಲಣ್ಣ. ಅವಾಗ ಸಚಿವರಾಗಿ ಕೆಲಸ ಮಾಡ್ಲೇ ಇಲ್ಲ, ಕರೆಕ್ಟ್ ಏನಣ್ಣ? 2008 ಮಂತ್ರಿ ಆಗಿದ್ರು, ರಾಜೀನಾಮೆ ಕೊಟ್ಟ, ಹೋಗಿ ಮಂತ್ರಿ ರಾಜೀನಾಮೆ ಕೊಟ್ಟ. ಅದಾದ್ಮೇಲೆ ಇಂಡಿಪೆಂಡೆಂಟ್ ನಿಂತ್ಕೊಂಡ, ಅದಾದ್ಮೇಲೆ MP ಆದ, ಮತ್ತೆ MP ರಾಜೀನಾಮೆ ಕೊಟ್ಟ ಕೆಲಸ ಮಾಡ್ದಂಗೆ. ಮತ್ತೆ ಮಣಕಲ್ ಬಂದಾಗ ಆ ಮಣಕಲ್ 3 ಜನಕ್ಕೂ ಮೋಸ ಮಾಡಿದ್ರು. ಮಣಕಲ್ 3 ಜನಕ್ಕೆ ಮೋಸ ಮಾಡಿ ಇಲ್ಲಿ ಸರ್ವೆ ಮಾಡಿಸಿದ್ರು. ಅಲ್ಲೇ ಸೊಂಡ್ರಾಗ ಏನೋ ಐತೇನೋ ಗಣಿ ಪಡಿ ಲೂಟಿ ಗಿಟ್ಟಿ ಹೊಡೆಯಕ್ಕೆ ಅಂತಾರೆ. ಗಂಡುಗಳಿಗೆ ನಮ್ ಸೊಂಡ್ರ ಗಂಡು ಮೆಟ್ಟ ನೋಡಿ ನೀನ್ ಬಂದ್ರೆ ನೀನ್ ಸೋಲ್ತೀಯ ಅಂತ ಹೇಳಿ ಸರ್ವೆ ರಿಪೋರ್ಟ್. ತುಕಾರಾಮರ್ ಹೆಂಗೋ ಒಂದ್ 25-30 ಸಾವಿರ ಗೆಲ್ತಾನೆ, ನೀನೇನೋ ಅಂತಂದ್ರೆ 50,000 ಲೀಡ್ ಹೋಗಿ ನೋಡ್ತಾರೆ ಫುಲ್ ಅಂತ ಹೇಳಿ
ನೆಗೆಟಿವ್ ಹೊತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ರೂರಲ್ ನಿಂತರು. ಈಗ ರೂರಲ್ ಆಗಿ ಸೋತಾರ. ಈಗೇನ್ ಸ್ಲೋಗನ್ ಗೊತ್ತಾ? ಮೀಡಿಯಾದವರೆಲ್ಲ ಇದ್ದೀರಿ. ಸ್ಲೋಗನ್ ಏನ್ ಗೊತ್ತಾ? ಈಗ ನನ್ನ ರಾಜಕೀಯ ಮುಗಿಸಂತ ಹಂತಕ್ಕೆ ಬಂದಿದೆ, ದಯಮಾಡಿ ನನ್ನ ಕೈಲಿ ಹಿಡ್ಕೋಬೇಕು ಅಂತಂತೇಳಿ ಇವತ್ತು ಮನವಿ ಮಾಡ್ತಾರೆ. ನೀವು ಒಬ್ಬ ಒಳ್ಳೆ ಮಾತಾಡ್ತಾ ಇಲ್ಲ, ಎಲ್ಲ ಹಿಂದೂ ಮುಸ್ಲಿಮು ಕ್ರೈಸ್ತ ಅಂತೇಳಿ ಬೆಂಕಿಕ್ಕ ಕೆಲಸ ಮಾಡ್ತಾರೆ. ನಾವ್ಯಾರಿಲ್ಲ, ಎಲ್ಲರಿಗೂ ನಾವೆಲ್ಲ ಒಂದೇ ತಾಯಿ ಮಕ್ಕಳು. ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯಕ್ಕೆ ಎಲ್ಲರೂ ತ್ಯಾಗ ಬಲಿದಾನ ಕೊಟ್ಟಿದೀವಿ. ಅದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು, ಇವತ್ತು ದೇಶಕ್ಕೋಸ್ಕರ ನಿಮ್ದೇನೋ ನಾಯಿ ಸತತ ಅಂತ ಕೇಳಿದ್ರು. ಎಲ್ಲ ಕಂಪ್ಲೀಟ್ ಆಗಿ ಕರೆಕ್ಟ್ ತಾನೆ? ಎಲ್ಲಾ ಸಮಾಜ ನಾವೆಲ್ಲರೂ ಭಾರತೀಯರೇ. ಯಾರು RSS ನವರು ಕೂಡ ಒಬ್ರು ಕೂಡ ಇದರ ಬಲಿ ಆಗ್ಲಿಲ್ಲ, ಬಲಿ ಕೊಡಿಸಿದ್ರು ಅವ್ರು ಎಲ್ಲರೂ ಕೂಡ. ಇಂಥವ್ರು ನಮ್ಮ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ, ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ RSS ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇವತ್ತು ನಾನು ಆಯ್ಕೆ ಜನಧನ್ ಅಕೌಂಟ್ ಓಪನ್ ಮಾಡಿದ್ರು. ಆ 1,000 ರೂಪಾಯಿ ಜನಧನ್ ಅಕೌಂಟ್ ಕೂಡ ಇವತ್ತು 0% ಆಗುತ್ತೆ ಎಲ್ಲರೂ ಕೂಡ. ಹೌದಲ್ಲ ಹೇಳ್ರಿ? ಅದೇ ರೀತಿಯಾಗಿ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇವತ್ತೆಲ್ಲ ನಮ್ಮ ಸರ್ಕಾರಿ ಸಂಸ್ಥೆಗಳೆಲ್ಲ ಮಾಡ್ಕೊಂಡು ತಿಂದ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿ. ಇವತ್ತು 190 NMDC ಅಂತ ಕಂಪ್ನಿಗಳಿವೆ. ಅದ್ರಾಗೆಲ್ಲ ನಮ್ಮ ಬಡಬಗರಿಗೆ ಎಲ್ಲರೂ ನೌಕರಿ ಸಿಗವು, ಅದನ್ನು ಕೂಡ ಮಾಡ್ಕೊಂಡು ತಿಂದ್ಬಿಟ್ರು. ಸುಮಾರಾಗಿ 23 ಇಲಾಖೆಗಳನ್ನ ಮಾಡ್ಕೊಂಡು ತಿಂತಾರೆ. ಇವ್ರಿಗೇನ ದೇಶದ ಬಗ್ಗೆ ಕಳಕಳಿ ಐತೆ? 23 ಸಂಸ್ಥೆಗಳ ಅಂಬಾನಿಗೆ ಆದಾಯಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲ ಎಂಪ್ಲಾಯ್ಮೆಂಟ್ಗಳು ನಮಗೆ ಸಿಕ್ಕಿದ್ವಾ? ಇವತ್ತು ನೋಡಿ ಎಂಪ್ಲಾಯ್ಮೆಂಟ್ಗಳು ಸಿಗ್ತಾರೆ. ಇದನ್ನೆಲ್ಲ ಗಮನಿಸಬೇಕು ನಾವು ಚುನಾವಣೆಗಳು ಬಂದಾಗ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದೇಶಕ್ಕೆ ಏನ್ ಕೊಡುಗೆ ಇದೆ, ರೈತರಿಗೆ ಏನ್ ಕೊಡುಗೆ ಇದೆ, ಏನಿದೆ, ಸಾಲ ಮನ್ನಾ ಮಾಡಿದ್ದು. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಸ್ ಜೊತೆಗೆ ಈ ಕೋಆಪರೇಟಿವ್ ನಾಗೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ 50,000 ಕೋಟಿ 50,000 ಏನಿದೆ ಅಲ್ಲ ಯಾಸ್ತ, ಒಂದು ಅನ್ನಭಾಗ್ಯ, ಒಂದು ಗೃಹಲಕ್ಷ್ಮಿ, ಒಂದು ಗೃಹ ಜ್ಯೋತಿ, ಜೊತೆಗೆ ಯುವ ನಿಧಿ ಕಾರ್ಯಕ್ರಮ, ಮಹಿಳಾ ಶಕ್ತಿ ಕಾರ್ಯಕ್ರಮ ಬಸ್ಗಳಿಗೆ ಹೋಗಿರೋದು. ತಾಯಂದ್ರು ಬಹಳಷ್ಟು ಜನ ಇವತ್ತು ತಾಯಂದ್ರು ನಾವೆಲ್ಲ ಅವ್ರಿಗೆ ರೊಕ್ಕ ಕೊಡ್ತಿದ್ದಿಲ್ಲ ಪಾಪ. ನೋಡ್ರಿ ಒಳ್ಳೇದಾಗತ್ತಲ್ಲ, ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಬರಕ್ಕೆ, ತಮ್ಮ ಮಕ್ಕಳು ನೋಡಿ ಬರಕ್ಕೆ ಹೋದ್ರು. ಇವತ್ತು ಸುಮಾರಾಗಿ 150 ಕೋಟಿ ಟ್ರಿಪ್ಗಳನ್ನ ಇವತ್ತಿನ ದಿನ ಹೆಣ್ಮಕ್ಳು ಅಲ್ಲಿಗಿಲ್ಲಿಗೆ ಅಡ್ಡಾಡಿದಾರಂತ ವೀಕಲ್ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದಕ್ಕೆಲ್ಲರೂ ಕೂಡ 52,000 ಕೋಟಿ ಖರ್ಚು ಮಾಡಿ ಬಡವರ ಬಾಲಿಗೆ ಬಂಗಾರ ಮಾಡಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಹೆಮ್ಮೆಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಪ್ರಮೋಷನ್ ಅಪಾಯಿಂಟ್ ಆಗಿದವ ಇಲ್ಲ ಮಾಡಿದ 371 ಜನಗೆ ಏನು ಜೋರಾಗಿ ಆಗಿಲ್ಲ. ನಾನು ಸುಳ್ಳು ಹೇಳಕತ್ತೀರಾ? ಮತ್ತೆ ನಮ್ಮ ಪೊಲೀಸ್ ಆಗಿರ್ಬೋದು, ಎಫ್ಟಿಗಳು ಆಗಿರ್ಬೋದು, ಏನಾಗಿರ್ಬೋದು, ಅದಕ್ಕೆ 371 ಜನಕ್ಕೆ ಏನಾಗುತ್ತಾನ ಆಗಿರ್ಬಾರ್ದು ಹೇಳಿದ್ರಿ. ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೇನೆ. ಸರ್ವ ಜನಾಂಗಕ್ಕೂ ಗೊತ್ತಿದ್ದಾರೆ. ಇವತ್ತೇನ ಬಿಜೆಪಿ ಜನಾಸೋಣ, ಬಿಜೆಪಿ ಕಾಂಗ್ರೆಸ್ JDS ಅಂತ ಇವತ್ತೇನಲ್ಲ ಈ ರಾಮನವರೆಲ್ಲ ನಿಂತಿದ್ದ ಇವತ್ತು ದಿನ ಬಿಜೆಪಿ ಕಾಂಗ್ರೆಸ್ ಕೊಟ್ಟಿದ್ರು. ಅವತ್ತಿನ ದಿನ ಇದೆಲ್ಲರೂ ಕೂಡ